ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎಲ್ಲರಿಗೂ ಶುಭೋದಯ. ಪತ್ರಿಜೀವರ ದಿವ್ಯ ಸಂಕಲ್ಪದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಮೌನ ಧ್ಯಾನ ಮತ್ತೆ ಉಪವಾಸದ ಈ ಸಪ್ತಾಹಕ್ಕೆ ನಾವು ನಿಮ್ಗೆಲ್ಲರಿಗೂ ಸುಸ್ವಾಗತವನ್ನ ಬಯಸ್ತಾ ಇದೀವಿ ಮಾಸ್ಟರ್ಸ್. ಈ ದಿನದ ಧ್ಯಾನವನ್ನ ತಡ ಮಾಡದಿರ ಶುರು ಮಾಡೋಣ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಲೋ ಮಾಸ್ಟರ್ಸ್, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಇಂಪಾದ ಸಂಗೀತ ನಾದವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ ಫ್ರೆಂಡ್ಸ್. ಯಾವುದೇ ಯೋಚನೆ ಬೇಡ, ಧ್ಯಾನಕ್ಕೋಸ್ಕರನೇ ನಾವು ಧ್ಯಾನ ಮಾಡೋಣ. ವಿಚಾರಗಳನ್ನು ಮಾಡ್ತಾ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋದು ಬೇಡ. ಈ 1 ಗಂಟೆಗಳ ಕಾಲ ನಾವು ಧ್ಯಾನಕ್ಕೋಸ್ಕರನೇ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ನಮಗೋಸ್ಕರ ಈ ಸಮಯವನ್ನು ನಾವು ಇಡೋಣ ಫ್ರೆಂಡ್ಸ್. ನಾವು ಬೇರೆಯವ್ರಿಗೋಸ್ಕರ ಮಾಡೋದಕ್ಕೆ ಏನೋ ಒಂದು ಮಾಡ್ತಾ ಇರ್ತೀವಿ. ಬೇರೆಯವ್ರಿಗೋಸ್ಕರನೇ ನಾವು ಮಾಡ್ತಾ ಇರ್ತೀವಿ. ಬೇರೆಯವ್ರಿಗೋಸ್ಕರ ಸಮಯವನ್ನು ನಾವು ತೆಗೆದಿಡ್ತಾ ಇರ್ತೀವಿ. ಆದರೆ ನಮಗೋಸ್ಕರ ನಾವು ಯಾವ ಸಮಯವನ್ನು ಕೂಡ ಕೊಡೋದಿಲ್ಲ. ಈ 1 ಗಂಟೆಗಳ ಕಾಲ ಈ ಸಮಯವನ್ನು ನಮಗೋಸ್ಕರ ನಾವು ಕೊಡೋಣ. ನಾವು ಚೆನ್ನಾಗಿದ್ದರೆ, ನಾವು ಆರೋಗ್ಯವಾಗಿದ್ದರೆ, ನಮ್ಮ ಮನಸ್ಸು ಖುಷಿಯಾಗಿದ್ದರೆ ನಾವು ಬೇರೆಯವ್ರಿಗೂ ಕೂಡ ಖುಷಿಯಿಂದ ಮಾಡಿಕೊಡ್ತೀವಿ, ಏನೇ ಮಾಡಿಕೊಟ್ರು ಕೂಡ. ಹಾಗಾಗಿ ನಮಗೋಸ್ಕರನೂ ನಾವು ಸಮಯವನ್ನು ಇಡಬೇಕು. ನಾವು ಆರೋಗ್ಯವಾಗಿರಬೇಕು, ಮನಸ್ಸು ಶಾಂತವಾಗಿರಿಸ್ಕೋಬೇಕು. ಧ್ಯಾನದಲ್ಲಿ ನಮಗೆ ಹೆಚ್ಚಿನ ಒಂದು ಶಕ್ತಿ ಸಿಗ್ತಾ ಇರತ್ತೆ. ಅದ್ಭುತವಾದಂಥ ಒಂದು ಶಕ್ತಿ ನಮಗೆ ನಾವು ಹೆಚ್ಚಿಸ್ಕೊಳ್ತಾ ಇರ್ತೀವಿ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ.
ಉಸಿರಾಟವನ್ನೇ ಗಮನಿಸ್ತಾ ಗಮನಿಸ್ತಾ ನಮ್ಮ ಒಳಗಡೆ ಏನು ನಡೀತಾ ಇದೆ ಅಂತೇಳಿ ಅದನ್ನು ಕೂಡ ನಾವು ಅರಿವಿನಿಂದ ನೋಡ್ತಾ ಇರಬೇಕು. ಹೀಗೆ ನಾವು ಪ್ರತಿದಿನ ಕೂಡ ಅಭ್ಯಾಸ ಮಾಡ್ತಾ ಇರಬೇಕು. ನಮ್ಮ ಮನಸ್ಸು ಒಂದು ಕಡೆ ಮಾತಾಡ್ತಾ ಇರತ್ತೆ, ನಮ್ಮ ಅಂತರಂಗ ನಮ್ಮ ಆತ್ಮ ಇನ್ನೊಂದು ಕಡೆ ಮಾತಾಡ್ತಾ ಇರತ್ತೆ. ಆತ್ಮದ ಮಾತು ಒಂದು ಕಡೆ ಕೇಳಿಸ್ತಾ ಇರತ್ತೆ, ಮನಸ್ಸಿನ ಮಾತು ಒಂದು ಕಡೆ ಕೇಳಿಸ್ತಾ ಇರತ್ತೆ. ಯಾವುದು ಮನಸ್ಸು ಮಾತಾಡ್ತಾ ಇದೆ, ಯಾವುದು ಆತ್ಮ ಮಾತಾಡ್ತಾ ಇದೆ, ಅದನ್ನ ನಮಗೆ ಫಸ್ಟ್ ಮೊದಲಿಗೆ ಏನು ಕೂಡ ಗೊತ್ತಾಗೋದಿಲ್ಲ. ಒಂದು ಮನಸ್ಸು ಮಾತಾಡ್ತಾ ಇದ್ರೂ ಕೂಡ ನಾವು ಧ್ಯಾನದಲ್ಲಿ ಅದನ್ನ ಸರಿನೇ ಅಂತ ಅನ್ಕೊಳ್ತಾ ಇರ್ತೀವಿ. ಯಾವುದು ಆತ್ಮ ಮಾತಾಡ್ತಾ ಇರುತ್ತೋ ಅದು ನಾವು ಮಾಡ್ತಾ ಇರೋದಿಲ್ಲ. ಹಾಗಾಗಿ ಉಸಿರನ್ನೇ ಗಮನಿಸ್ತಾ ನಮ್ಮ ಒಳಗಡೆ ಏನು ನಡೀತಾ ಇದೆ ಅಂತೇಳಿ ನಾವು ಅರಿವಿನಿಂದ ನೋಡ್ತಾ ಇರಬೇಕು. ಮನಸ್ಸು ಯಾವಾಗಲೂ ಕೂಡ ಈಸಿಯಾಗಿ ನಮಗೇನು ಕಾಣಿಸುತ್ತೆ ಅದನ್ನೇ ಹೇಳ್ತಾ ಇರೋದ್ರಿಂದ ನಾವು ಅದನ್ನೇ ಸರಿ ಅಂತೇಳಿ ಅದನ್ನೇ ಮಾಡ್ತಾ ಇರ್ತೀವಿ. ಧ್ಯಾನ ಮಾಡ್ತಾ ಇದ್ರೂ ಕೂಡ ಮನಸ್ಸಿನ ಮಾತನ್ನೇ ನಾವು ಕೇಳ್ತಾ ಇರ್ತೀವಿ. ಯಾಕೆಂದ್ರೆ ಅದು ಮನಸ್ಸು ಕಣ್ಣಿಗೆ ಕಾಣ್ತಾ ಇರೋದನ್ನ ಹೇಳ್ತಾ ಇರತ್ತೆ. ಆಗ ನಮ್ಗೆ ಏನನ್ಸುತ್ತೆ, ನಾವು ಧ್ಯಾನದಲ್ಲಿ ಏನು ಬರ್ತಾ ಇದೆ ಅದನ್ನೇ ಸರಿ ಹೀಗೆ ಮಾಡಬೇಕು ಅಂತೇಳಿ ಆಗಲೂ ಕೂಡ ನಮ್ಮ ಮನಸ್ಸಿನ ಮಾತನ್ನೇ ಕೇಳ್ತಾನೆ ನಾವು ಮಾಡ್ತಾ ಇರ್ತೀವಿ. ಆತ್ಮದ ಮಾತು ನಮಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ನಾವು ಕೇಳಿಸ್ಕೊಂಡ್ರೂ ಕೂಡ ಅದನ್ನು ಮಾಡೋದಿಲ್ಲ. ಯಾಕೆಂದರೆ ಯಾವುದು ಕೂಡ ಕಣ್ಣಿಗೆ ಕಾಣಿಸದೇ ಇರೋದು ನಮ್ಮ ಆತ್ಮ ನಮಗೆ ತಿಳಿಸ್ತಾ ಇರತ್ತೆ, ಸತ್ಯವನ್ನು ತಿಳಿಸ್ತಾ ಇರತ್ತೆ. ಯಾವುದು ಸತ್ಯ ಅದನ್ನೇ ಹೇಳ್ತಾ ಇರತ್ತೆ. ನಮ್ಮ ಮನಸ್ಸು ಧ್ಯಾನಕ್ಕೆ ಕುತ್ಕೋಬೇಡ, ಇಷ್ಟು ಬೇಗ ಯಾಕೆ ಎದ್ದೇಳ್ತೀಯ, ಮಲ್ಕೊಂಬಿಡು, ಎದ್ದು ಮಲ್ಕೊಂಬಿಡು ಅಂತೇಳಿ ನಮ್ಮ ಮನಸ್ಸು ಹೇಳ್ತಾ ಇರತ್ತೆ. ಅದು ನಮಗೆ ಇಷ್ಟ ಆಗತ್ತೆ, ಆ ಮಾತು ಇಷ್ಟ ಆಗತ್ತೆ. ಹಾಗಾಗಿ ಮನಸ್ಸಿನ ಮಾತನ್ನು ನಾವು ಕೇಳಿಬಿಡ್ತೀವಿ. ಹೌದು, ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಒಳಗಡೆ ಹೇಳ್ತಾ ಇದೆ ಮಲ್ಕೋ ಅಂತೇಳಿ, ನಾನು ಮಲ್ಕೊಂಬಿಡೋಣ ಅಂಥೇಳಿ. ಆದರೆ ನಮ್ಮ ಆತ್ಮ ಏನು ಹೇಳ್ತಾ ಇರತ್ತೆ ಅಂದರೆ, ಮಲ್ಕೋಬೇಡ, ಎದ್ದು ಧ್ಯಾನಕ್ಕೆ ಕೂತ್ಕೋ ಅಂತೇಳಿ. ಅದು ಯಾರಿಗೂ ಕೂಡ ಇಷ್ಟ ಆಗ್ತಾ ಇರೋದಿಲ್ಲ. ಯಾಕೆಂದರೆ ನಮಗೆ ಏನು ಅಂದ್ಕೊಂಡಿರ್ತೀವಿ, ನಾವು ಆರಾಮಾಗಿ ಮಲ್ಕೋಬೇಕು ಅಂಥೇಳಿ ನಾವು ಅದನ್ನೇ ಅಂದ್ಕೊಂಡಿರ್ತೀವಿ. ನಮ್ಮ ಮನಸ್ಸು ಕೂಡ ಅದೇ ಹೇಳುತ್ತೆ. ಆಗ ನಾವು ಅದನ್ನು ಸುಲಭವಾಗಿ ಒಪ್ಕೊಂಡ್ಬಿಡ್ತೀವಿ. ಇವತ್ತು ಎದ್ದೇಳಬೇಡ ಅನ್ನಿಸ್ತಾ ಇದೆ, ಇವತ್ತು ಎದ್ದೇಳೋದೇ ಬೇಡ, ನಾನು ಧ್ಯಾನಕ್ಕೆ ಕೂತ್ಕೊಳ್ಳೋದೇ ಬೇಡ ಅಂಥೇಳಿ ಆ ರೀತಿ ನಾವು ಅಂದ್ಕೊಂಡ್ಬಿಡ್ತೀವಿ.
ಯಾರು ಮನಸ್ಸಿನ ಮಾತು ಕೇಳ್ತಾ ಇರ್ತಾರೆ ಅವ್ರು ಮಲ್ಕೊಂಡು ಬಿಡ್ತಾರೆ, ಎದ್ದೇಳೋದೇ ಇಲ್ಲ. ಯಾರು ಆತ್ಮದ ಮಾತು ಕೇಳ್ತಾ ಇರ್ತಾರೋ ಮಲ್ಕೋಬೇಡ, ಎದ್ದು ಕುತ್ಕೋ, ಧ್ಯಾನಕ್ಕೆ ಕುತ್ಕೋ ಅಂಥೇಳಿ ಅಂಥವ್ರು ಮನಸ್ಸಿನ ಮಾತು ಕಡೆ ಗಮನ ಕೊಡೋದಿಲ್ಲ, ಆತ್ಮದ ಮಾತು ಕಡೆನೇ ಅವ್ರದ್ದು ಗಮನ ಇರುತ್ತೆ. ಆವಾಗ ಅವರು ಎಷ್ಟೇ ನಿದ್ದೆ ಬರ್ತಾ ಇದ್ರೂ ಕೂಡ ಎದ್ದು ಧ್ಯಾನಕ್ಕೆ ಕುತ್ಕೊಳ್ತಾರೆ. ಈ ಮನಸ್ಸಿನ ಮಾತು ಮತ್ತೆ ಆತ್ಮದ ಮಾತು ನಾವು ಅರಿವಿನಿಂದ ನಾವು ನೋಡಬೇಕು. ಇದೇ ಒಂದು ಸಾಹಸವಾದಂತಹ ಕೆಲಸ. ಯಾರೋ ಏನೇನೋ ಎಷ್ಟೆಷ್ಟೋ ಸಾಹಸಗಳನ್ನು ಮಾಡ್ತಾರೆ, ತಮ್ಮ ಹೆಸರನ್ನ ಪಡ್ಕೋಬೇಕು, ಗಳಿಸ್ಕೋಬೇಕು ಅಂಥೇಳಿ. ಆ ಒಂದು ಎಷ್ಟೋ ಸಾಹಸದ ಒಂದು ಕೆಲಸ ಮಾಡಿದರೂ ಕೂಡ ಅದು ಯಾವುದು ಕೂಡ ಆ ಸಾಹಸ ನಮ್ಮ ಜೊತೆಗೆ ಬರೋದಿಲ್ಲ. ಪ್ರಾಪಂಚಿಕವಾಗಿ ಎಷ್ಟೆಷ್ಟೋ ಸಾಹಸವಾದಂತಹ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಅವ್ರವ್ರ ಮನಸ್ಸಿನಲ್ಲಿ ಏನು ನಡೀತಾ ಇರುತ್ತೋ ಹಾಗೆ ಮಾಡೋದೇ ಅವ್ರದ್ದು ಸಾಹಸ ಅಂಥೇಳಿ ನಾವೆಲ್ಲರೂ ಕೂಡ ನಾವು ಅಂದ್ಕೊಂಡು ಬಿಟ್ಟಿರ್ತೀವಿ. ಇವಾಗ ನಾನು ರಾಜಕೀಯದಲ್ಲಿ ನಾನು ಅಷ್ಟು ಒಂದು ದೊಡ್ಡ ಒಂದು ಸ್ಥಾನವನ್ನು ನಾವು ತಗೋಬೇಕು ಅನ್ನೋದೇ ಅದು ಒಂದು ಸಾಹಸ ನಾನು ಮಾಡಬೇಕು ಅಂಥೇಳಿ, ಅಥವಾ ಬೇರೆ ಇನ್ನೊಂದೇನೋ. ಜನಗಳು ನಮ್ಮ ಸಾಹಸವನ್ನು ಜನಗಳು ನೋಡೋ ಥರ ನಾವು ಏನು ಮಾಡ್ತೀವಿ ಅದನ್ನೇ ನಾವು ಸಾಹಸ ಅಂತ ಅಂದ್ಕೊಳ್ತೀವಿ. ಜನ ನಮ್ಮನ್ನು ನೋಡ್ತಾ ಇರಬೇಕು, ನಾವು ಮಾಡುವಂಥ ಸಾಹಸಗಳನ್ನೆಲ್ಲ ನೋಡ್ತಾ ಇರಬೇಕು, ಜನಗಳು ನಮಗೆ ಮೆಚ್ಚುತ್ತಾ ಇರಬೇಕು, ನಮ್ಮ ಸಾಹಸವನ್ನು ನೋಡಿ ಬೇಸ್ ಅಂತೇಳಿ ನಮಗೆ ಹೊಗಳ್ತಾ ಇರಬೇಕು. ಅದೇ ಸಾಹಸ ಅಂತ ನಾವು ಅಂದ್ಕೊಂಡು ಬಿಟ್ಟಿರ್ತೀವಿ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಸಾಹಸಕರವಾದಂಥ ಕೆಲಸವನ್ನು ಮಾಡಬೇಕು, ಎಲ್ಲ ಜನಗಳನ್ನು ನಮಗೆ ಹೊಗಳಬೇಕು, ನೋಡಬೇಕು. ನಮ್ಮ ಸಾಹಸವನ್ನು ನೋಡಿ ಜನಗಳನ್ನು ಹೊಗಳ್ತಾ ಇದ್ದರೆ ನಾವು ಎಲ್ಲರಿಗಿಂತನೂ ಕೂಡ ನಮಗೆ ಒಂದು ಹೆಸರು ಕೀರ್ತಿ ಇರುತ್ತೆ. ಹಾಗೆ ನಾವು ಮಾಡಬೇಕು ಅಂಥೇಳಿ ಅದೇ ಸಾಹಸ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದು ಯಾವುದು ಕೂಡ ಅದು ನಮ್ಮ ಜೊತೆಗೆ ಬರೋದಲ್ಲ ಅಂಥೇಳಿ ನಾವು ಅಂದ್ಕೊಳ್ಳೋದೇ ಇಲ್ಲ. ನಮಗೆ ಸ್ವಲ್ಪ ಕೂಡ ಅದು ಬರೋದಿಲ್ಲ. ಕಣ್ಣು ಮುಚ್ಚಿ ಉಸಿರಾಟವನ್ನೇ ಗಮನಿಸ್ತಾ ಇದ್ರೆ
ನಾವು ಎಷ್ಟೋ ಒಂದು ಸಾಹಸವಾದಂಥ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಅದು ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಯಾರಿಗೂ ಕೂಡ ತೋರಿಸುವಂಥ ಒಂದು ಸಾಹಸ ಅಲ್ಲ. ಇದು ಇಂಥ ಒಂದು ಸಾಹಸ ನಮಗೆ ಗೊತ್ತಾಗ್ತಾ ಇರತ್ತೆ, ನಾವೇ ತಿಳ್ಕೊಳ್ತಾ ಇರ್ತೀವಿ ಈ ಸಾಧನೆ ಎಷ್ಟೊಂದು ಅದ್ಭುತವಾಗಿದೆ ಅಂಥೇಳಿ. ಆದರೆ ಇದು ಹೊರಗಿನ ಪ್ರಪಂಚದಲ್ಲಿ ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸದೇ ಇದ್ರೂ ಕೂಡ ನಾವು ಏನು ಕಣ್ಣು ಮುಚ್ಚಿ ಉಸಿರನ್ನೇ ಗಮನಿಸ್ತಾ ನಾವು ಏನು ಸಾಧನೆಯನ್ನು ಮಾಡ್ತಾ ಇರ್ತೀವಿ, ಸಾಹಸವನ್ನು ಮಾಡ್ತಾ ಇರ್ತೀವಿ, ಇದು ನಮ್ಮ ಜೊತೆಗೆ ಬರುತ್ತೆ. ದಿನಾಲೂ ಕೂಡ ಈ ಸಾಹಸವನ್ನು ನಾವು ಮಾಡಬೇಕು. ಮನಸ್ಸಿನ ಮಾತು ಯಾವುದು, ನಮ್ಮ ಒಳಗಡೆ ಇರುವಂಥ ಆತ್ಮದ ಮಾತು ಯಾವುದು, ಯಾವುದು ಮನಸ್ಸು ಹೇಳ್ತಾ ಇದೆ, ಯಾವುದು ಒಂದು ಶಕ್ತಿ ಹೇಳ್ತಾ ಇದೆ, ಅದನ್ನು ನಾವು ಅರಿವಿನಿಂದ ನೋಡ್ತಾ ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು ಅಂತ ನಾವು ಅರಿವಿನಿಂದ ನೋಡ್ತಾ ಆ ರೀತಿನೇ ನಾವು ದಿನನಿತ್ಯವನ್ನು ನಾವು ಜೀವಿಸ್ತಾ ಇರಬೇಕು. ಇಲ್ಲಿ ನಮ್ಮ ಮನಸ್ಸು ಮತ್ತು ಆತ್ಮ ಎರಡೂ ಕೂಡ ಯುದ್ಧ ಮಾಡ್ತಾ ಇರತ್ತೆ. ನಮ್ಮ ಒಳಗಡೆನೆ ಮನಸ್ಸು ಮಲ್ಕೊಂಡ್ಬಿಡು ಅಂತೇಳಿ ಮನಸ್ಸು ಹೇಳಿದರೆ ಆತ್ಮ ಎದ್ದು ಧ್ಯಾನ ಕೂತ್ಕೋ ಅಂಥೇಳಿ ಎರಡೂ ಕೂಡ ನಮ್ಮ ಒಳಗಡೆ ಯುದ್ಧ ನಡೀತಾ ಇರತ್ತೆ. ಒಂದು ಕಡೆ ಮನಸ್ಸು ಹೇಳ್ತಾ ಇರತ್ತೆ, ಒಂದು ಕಡೆ ಶಕ್ತಿ ಹೇಳ್ತಾ ಇರತ್ತೆ, ಒಂದು ಎನರ್ಜಿ ಹೇಳ್ತಾ ಇರತ್ತೆ, ಆತ್ಮ ಒಂದು ಕಡೆ ಮಾತಾಡ್ತಾ ಇರತ್ತೆ. ಮನಸ್ಸು ಪ್ರಾಪಂಚಿಕವಾಗಿ ಸಾಹಸದ ಕೆಲಸ ಮಾಡು ಅಂಥೇಳಿ ಆತ್ಮ ನಿನ್ನ ಒಳಗಡೆ ನೀನು ಪ್ರಯಾಣ ಮಾಡು ಅಂಥೇಳಿ ಆತ್ಮ ಹೇಳ್ತಾ ಇರತ್ತೆ. ಆದರೆ ಮನಸ್ಸು ಅದು ಎಲ್ಲ ಯಾರಿಗೆ ಗೊತ್ತಾಗತ್ತೆ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನೀನು ಹೊರಗಡೆ ಕೆಲಸ ಮಾಡಿದರೆ, ಸಾಹಸವಾದಂಥ ಸಾಧನೆಯನ್ನು ಮಾಡಿದರೆ ಎಷ್ಟೋ ಜನ ನೋಡ್ತಾರೆ, ನಿನಗೆ ಹೊಗಳ್ತಾರೆ ಅಂಥೇಳಿ ಮನಸ್ಸು ಹೇಳ್ತಾ ಇರತ್ತೆ. ನಮ್ಮ ಆತ್ಮ ಏನು ಹೇಳ್ತಾ ಇರತ್ತೆ ಅಂದರೆ, ಎಂಥ ಒಂದು ಸಾಹಸಕರವಾದಂಥ ಕೆಲಸ ಮಾಡಿದ್ರೂ ಕೂಡ ನೀನು ಅದನ್ನು ಇಲ್ಲೇ ಬಿಟ್ಟು ಹೋಗ್ತೀಯಾ, ನಿನ್ನ ಒಳಗಡೆ ನೀನು ಪ್ರಯಾಣ ಮಾಡು ಅಂಥೇಳಿ ನಮ್ಮ ಆತ್ಮ ಹೇಳ್ತಾ ಇರತ್ತೆ. ಈ ರೀತಿ ಘರ್ಷಣೆಗಳು ನಮ್ಮ ಒಳಗಡೆನೇ ನಡೀತಾ ಇರತ್ತೆ. ನಮ್ಮ ಜೊತೆಗೆ ಒಳಗಡೆನೇ ಇದೆಲ್ಲ ನಡೀತಾ ಇರತ್ತೆ. ಏನೇ ಘರ್ಷಣೆ ನಡೀದ್ರೂ ಕೂಡ ನಮ್ಮ ಒಳಗಡೆ ನಾವು ಧ್ಯಾನ ಮಾತ್ರ ಮಾಡ್ತಾನೆ ಇರಬೇಕು. ಯಾಕೆಂದರೆ ನಮಗೇನು ಕೂಡ ಗೊತ್ತಾಗೋದಿಲ್ಲ, ಯಾವುದು ಮನಸ್ಸು ಮಾತಾಡ್ತಾ ಇದೆಯೋ, ಯಾವ ಶಕ್ತಿ ಆತ್ಮಶಕ್ತಿ ಮಾತಾಡ್ತಾ ಇದೆಯೋ ಏನು ಕೂಡ ಗೊತ್ತಾಗ್ತಾ ಇರೋದಿಲ್ಲ.
ಆದರೆ ನಾವು ಧ್ಯಾನ ಮಾತ್ರ ಬಿಡಬಾರ್ದು. ಧ್ಯಾನದ ಶಕ್ತಿ ಮುಂದೆ ಎಂಥ ಒಂದು ಯೋಚನೆ ಇದ್ದರೂ ಕೂಡ ಏನು ಕೂಡ ಅದು ಕೆಲಸ ಮಾಡೋದಕ್ಕಾಗೋದಿಲ್ಲ. ಧ್ಯಾನದ ಶಕ್ತಿ ಮುಂದೆ ಮನಸ್ಸು ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ಅದರ ಆಟ ನಡೆಯೋದೇ ಇಲ್ಲ. ಯಾವಾಗಲೂ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ. ಧ್ಯಾನದ ಶಕ್ತಿಯಿಂದ ಕೊನೆಗೆ ನಮ್ಮ ಒಂದು ಆತ್ಮದ ಏನು ಅದು ಹೋರಾಡ್ತಾ ಇದೆ ಅದನ್ನೇ ಗೆಲ್ಲೋದು. ಯಾವುದೇ ಕಾರಣಕ್ಕೂ ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ ಏನೇ ಘರ್ಷಣೆ ನಮ್ಮ ಒಳಗಡೆ ಆಗ್ತಾ ಇದ್ರೂ ಕೂಡ ನಾವು ಧ್ಯಾನ ಮಾತ್ರ ಬಿಡಬಾರ್ದು. ಧ್ಯಾನವನ್ನು ನಾವು ಮುಂದುವರಿಸ್ತಾನೆ ಇರಬೇಕು. ಇದು ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಏನು ಕೂಡ ತಿಳಿತಾ ಇಲ್ಲ. ಒಂದ್ಸತಿ ಮನಸ್ಸು ಮಾತಾಡ್ತಾ ಇರತ್ತೆ, ಒಂದ್ಸತಿ ಆತ್ಮ ಮಾತಾಡ್ತಾ ಇರತ್ತೆ. ಅದು ಕೂಡ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಧ್ಯಾನದಲ್ಲಿ ಅನ್ನಿಸ್ತಾ ಇರತ್ತೆ. ಒಂದ್ಸತಿ ಹಾಗೆ ಮಾಡು ಅನಿಸುತ್ತೆ, ಒಂದ್ಸತಿ ಹೀಗೆ ಮಾಡು ಅನಿಸುತ್ತೆ. ನನಗೆ ಯಾವ್ದು ಮಾಡಬೇಕು ಅಂತೇಳಿ ಕನ್ಫ್ಯೂಸ್ ಆಗ್ತಾ ಇದೆ. ಸುಮ್ಮನೆ ಧ್ಯಾನ ಮಾಡೋದೇ ಬೇಡ ಅಂತೇಳಿ ನಾವು ಬಿಡಬಾರ್ದು. ಏನೇ ಒಂದು ಒಳಗಡೆ ಎಂಥದ್ದೇ ಕನ್ಫ್ಯೂಸ್ ಆದ್ರೂ ಕೂಡ ನಾವು ಧ್ಯಾನ ಮಾಡ್ತಾನೆ ಇರಬೇಕು. ಯಾವತ್ತೋ ಒಂದಿನ ನಮ್ಗೆ ಗೊತ್ತಾಗತ್ತೆ ಯಾವುದು ಮನಸ್ಸು ಮಾತಾಡ್ತಾ ಇದೆ, ಯಾವುದು ಆತ್ಮಶಕ್ತಿ ಮಾತಾಡ್ತಾ ಇದೆ ಅಂತೇಳಿ ಒಂದಿನ ನಮ್ಗೆ ಆಗೇ ಆಗತ್ತೆ. ನಾವು ತಿಳ್ಕೊಂಡೇ ತಿಳ್ಕೊಳ್ತೀವಿ. ಎಲ್ರಿಗೂ ಕೂಡ ಇದು ಈ ರೀತಿ ಸಹಜವಾಗಿ ಎಲ್ರಿಗೂ ಕೂಡ ಆಗ್ತಾ ಇರತ್ತೆ. ಯಾರು ಪ್ರತಿದಿನ ಧ್ಯಾನ ಮಾಡ್ತಾ ಇರ್ತಾರೋ ಆ ಒಂದು ಆತ್ಮದ ಶಕ್ತಿ ಅವ್ರಿಗೆ ಮಾಡಿಸ್ಬಿಡತ್ತೆ. ಅವ್ರಿಗೆ ಗೊತ್ತಿಲ್ಲದೇನೆ ಒಂದು ಕಡೆ ಮನಸ್ಸು ಕೂಡ ಮಾತಾಡ್ತಾ ಇರತ್ತೆ. ಆದರೆ ಆ ಮನಸ್ಸಿನ ಮಾತು ಕಡೆ ನಾವು ಗಮನ ಕೊಡ್ತಾ ಇರೋದಿಲ್ಲ. ಗಮನ ಕೊಟ್ಟರು ಕೂಡ ಈ ಒಂದು ಆತ್ಮದ ಶಕ್ತಿ ಅದು ಮಾಡಿಸ್ತಾ ಇರತ್ತೆ. ಅದ್ರ ಪಾಡಿಗೆ ಅದು ಮಾಡಿಸ್ತಾ ಇರತ್ತೆ. ಅದು ಮಾತಾಡೋದೇ ಇಲ್ಲ, ಸುಮ್ಮನೆ ಮಾಡ್ತಾ ಇರತ್ತೆ. ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಧ್ಯಾನದ ಶಕ್ತಿ ಮುಂದೆ ಯಾವ ಶಕ್ತಿ ಕೂಡ, ಯಾವ ಒಂದು ದುಷ್ಟ ಶಕ್ತಿ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಧ್ಯಾನನೇ ಜಯಿಸತ್ತೆ. ಧ್ಯಾನದ ಶಕ್ತಿನೇ ಜಯಿಸತ್ತೆ ಯಾವಾಗಲೂ ಕೂಡ. ನಾವು ಸ್ವಲ್ಪ ಒಂದು ಅರಿವಿನಿಂದ ಇರೋದನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ಸಾಕು. ನಮ್ಗೆ ಗೊತ್ತಾಗ್ಬಿಡತ್ತೆ, ಓ ನನ್ನ ಮನಸ್ಸು ನನಗೆ ಹೇಳ್ತಾ ಇದೆ, ನನ್ನ ಒಂದು ಆತ್ಮದ ಶಕ್ತಿ ನನಗೆ ಹೇಳ್ತಾ ಇದೆ. ಸ್ವಲ್ಪ ಅರಿವಿನಿಂದ ನಾವು ನೋಡೋದನ್ನು ಕಲ್ತ್ಕೋಬೇಕು. ಆ ಸ್ವಲ್ಪವಾಗಿ ನೋಡ್ತಾ ಇರೋದು ಅದು ನಾವು ದೊಡ್ಡದಾಗಿ ಮಾಡ್ಕೊಳ್ತಾ ಇರ್ತೀವಿ. ಇದು ಒಂದೇ ದಿನಕ್ಕೆ ಅಥವಾ ಒಂದೇ ವಾರಕ್ಕೆ ಇದು ಬರೋದಿಲ್ಲ. ಸಾಧನೆಯಿಂದನೇ ನಮಗೆ
ಈ ತಿಳ್ಕೊಳ್ಳುವಂಥ ಶಕ್ತಿಯನ್ನು ನಾವು ಪಡ್ಕೊಳ್ತೀವಿ. ಯಾವಾಗ ನಾವು ಇಂಥ ಒಂದು ತಿಳ್ಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಳ್ತೀವಿ, ಇದು ಸಾಹಸವಾದಂತಹ ಕೆಲಸ. ಅದ್ಭುತವಾದಂತಹ ಸಾಹಸದ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ. ಸುಮ್ಮನೆ ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರೋದೇ ಸಾಹಸವಾದಂತಹ ಕೆಲಸ. ನಾ ಆ ಕೆಲಸ ಮಾಡಿ ಸಾಧನೆಯನ್ನು ಮಾಡಿ ಅಂತ ಒಂದು ಸಾಹಸವನ್ನು ಮಾಡಿದ್ದೀನಿ ಅಂತ ಅದು ಅಲ್ಲ ಸಾಹಸ. ನಮ್ಮ ಒಳಗಡೆ ನಮ್ಮ ಮನಸ್ಸನ್ನು ನಾವು ಜಯಿಸೋದೇ ಸಾಹಸ. ಯಾವಾಗ ನಾವು ಆತ್ಮದ ಒಂದು ಮಾತನ್ನು ಕೇಳಿಸ್ಕೊಂಡು ಆ ಸಾಹಸವನ್ನು ನಾವು ಮಾಡೋದಕ್ಕೆ ಅಭ್ಯಾಸ ಮಾಡ್ತೀವೋ, ಆಗ ಅಂಥ ಒಂದು ಸಾಹಸ ಮಾಡಿದವರ ಒಂದು ಸಂಘದಲ್ಲಿ ನಾವಿರ್ತೀವಿ. ಯಾವಾಗ ಅಂಥ ಒಂದು ಸಂಘದಲ್ಲಿ ಇರ್ತೀವೋ ಅದನ್ನೇ ನಾವು ಇನ್ನೂ ಹೆಚ್ಚು ಹೆಚ್ಚು ಕಲಿತಾ ಇರ್ತೀವಿ. ಅಂಥ ಸಾಹಸದ ಕೆಲಸವನ್ನು ಇನ್ನೂ ಹೆಚ್ಚು ಹೆಚ್ಚು ನಾವು ಕಲಿತಾ ಇರ್ತೀವಿ. ಹೇಗೆ ಈ ಪ್ರಾಪಂಚಿಕದಲ್ಲಿ ನಾವು ನೋಡಿ ಮನಸ್ಸಿನ ಮಾತನ್ನು ಕೇಳಿ ಕಣ್ಣಿಗೆ ಕಾಣಿಸೋವಂಥ ಸಾಹಸವನ್ನು ಯಾರು ಮಾಡ್ತಾ ಇರ್ತಾರೋ, ಮನಸ್ಸಿನ ಮಾತು ಯಾರು ಕೇಳ್ತಾ ಇರ್ತಾರೆ ಅಂಥವರ ಒಂದು ಸಂಘಕ್ಕೆ ಸೇರಿಕೊಳ್ತಾರೆ. ಯಾರು ಧ್ಯಾನದಲ್ಲಿ ಆತ್ಮದ ಮಾತನ್ನು ಕೇಳ್ತಾರೋ, ಸತ್ಯವನ್ನು ತಿಳ್ಕೊಬೇಕಂತೇಳಿ ಯಾರು ಈ ರೀತಿ ಸಾಧನೆಯನ್ನು ಮಾಡಿ ಸಾಹಸವನ್ನು ಮಾಡ್ತಾ ಇರ್ತಾರೋ ಸತ್ಯದ ಒಂದು ಸಾಂಗತ್ಯದಲ್ಲಿ ಸೇರಿಕೊಳ್ತಾರೆ. ಎರಡು ಕೂಡ ನಮ್ಮ ಒಳಗಡೆನೇ ಇದೆ. ಆಯ್ಕೆ ನಾವು ಯಾವುದನ್ನು ಮಾಡ್ಕೊಳ್ತೀವಿ ಆ ದಿಕ್ಕಿಗೆ ನಾವು ಹೋಗಿಬಿಡ್ತೀವಿ. ಎಂಥವರ ಒಂದು ಆಯ್ಕೆ ಮಾಡ್ಕೊಳ್ತೀವೋ ಅಂಥವರೇ ನಮಗೆ ಸಿಗ್ತಾರೆ. ಮನಸ್ಸಿನ ಆಯ್ಕೆಯನ್ನು ಮಾಡಿಕೊಂಡ್ರೆ ಮನಸ್ಸಿನ ಸ್ಥಿತಿಯಲ್ಲಿ ಯಾರು ಇರ್ತಾರೋ ಅವ್ರ ಸಂಘದಲ್ಲಿ ನಾವು ಸೇರ್ಕೊಳ್ತೀವಿ. ಸತ್ಯವನ್ನು ಯಾರು ಆಯ್ಕೆ ಮಾಡ್ಕೊಳ್ತಾರೋ ಅಂಥವರು ಸತ್ಯದಲ್ಲಿ ಸಾಂಗತ್ಯದಲ್ಲಿ ಸೇರಿಕೊಳ್ತಾರೆ. ನಾವು ಎಂಥ ಒಂದು ಆಯ್ಕೆ ಮಾಡ್ಕೊಂಡಿರ್ತೀವೋ ಅಂಥವರೇ ಸಂಘ ನಮಗೆ ಸಿಗತ್ತೆ. ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತೀವೋ ಅಂಥದ್ದೇ ಒಂದು ಸಂಘ ನಮಗೆ ಸಿಗತ್ತೆ.
ಯಾರಾದರೂ ನಮ್ಮ ಹತ್ರ ಜಗಳ ಮಾಡ್ತಾ ಇರ್ತಾರೆ. ನಮ್ಮ ಮನಸ್ಸು ಏನು ಹೇಳುತ್ತೆ ಅಂದರೆ, ಯಾವಾಗಲೂ ಕೂಡ ನನ್ನ ಹತ್ರ ಜಗಳ ಮಾಡ್ತಾ ಇರ್ತಾರೆ, ಪೊಲೀಸ್ನ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಒಳಗಡೆ ಹಾಕಿಸ್ಬೇಕು ಅಂಥೇಳಿ ನಮ್ಮ ಮನಸ್ಸು ಯಾವಾಗಲೂ ಕೂಡ ಹೇಳ್ತಾ ಇರತ್ತೆ. ಯಾಕೆಂದರೆ ನಾವು ಹೊರಗಡೆ ಅದನ್ನೇ ನೋಡಿರ್ತೀವಲ್ವ. ಒಂದೆರಡು ಲಾಠಿ ಏಟು ಹೊಡಿದ್ರೆ ಅವನು ಸುಮ್ಮನೆ ಆಗ್ತಾನೆ, ಕಂಪ್ಲೇಂಟು ಮಾಡಿ ಅವನಿಗೆ ಅವ್ರಿಗೆ ಒಳಗೆ ಹಾಕಿಸ್ಬೇಕು ಅಂಥೇಳಿ. ಯಾಕೆಂದರೆ ಹೊರಗಿನವರು ಇದನ್ನೇ ಹೇಳ್ತಾ ಇರ್ತಾರೆ, ಅದನ್ನೇ ನಾವು ನೋಡ್ತಾ ಇರ್ತೀವಿ, ಮನಸ್ಸು ಅದನ್ನೇ ತಗೊಂಡಿರುತ್ತೆ. ಹಾಗಾಗಿ ನಮ್ಮ ಮನಸ್ಸು ಆ ಕ್ಷಣದಲ್ಲಿ ಅದನ್ನೇ ಮಾಡೋಕ್ಕೆ ಬಯಸತ್ತೆ. ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಅವರು ಇಂಥ ಒಂದು ವಿಚಾರಗಳನ್ನು ಮಾಡೋದಿಲ್ಲ. ಯಾವಾಗಲೂ ಕೂಡ ನಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ ಅವರು ಯಾಕೆ ನಮ್ಮ ಹತ್ರ ಜಗಳ ಮಾಡ್ತಾ ಇದ್ದಾರೆ ಅಂಥೇಳಿ. ಹಾಗಾಗಿ ಆತ್ಮ ಏನು ಹೇಳುತ್ತೆ ಅಂದರೆ, ಅವ್ರ ಹತ್ರ ಏನು ಕೂಡ ನೀನು ಮಾತಾಡಬೇಡ, ಸುಮ್ಮನೆ ಉಸಿರನ್ನೇ ಗಮನಿಸ್ತಾ ಇರು, ಮನಸ್ಸನ್ನು ಶೂನ್ಯ ಮಾಡ್ಕೊ. ಅವ್ರ ಪಾತ್ರ ಅವರು ಏನೇ ಹೇಳಿದ್ರೂ ಕೂಡ ಅವರು ಕೆಲಸ ಏನು ಮಾಡೋದಕ್ಕೆ ಬಂದಿದ್ದಾರೆ ಅದನ್ನು ಮಾಡ್ತಾ ಇರ್ತಾರೆ. ನೀನು ಏನು ಕೂಡ ಅಲ್ಲಿ ಗಮನ ಕೊಡಬೇಡ, ನಿನ್ನ ಉಸಿರನ್ನೇ ನೀನು ಗಮನಿಸ್ತಾ ಇರು ಅಂಥೇಳಿ ನಮ್ಮ ಆತ್ಮ ಹೇಳ್ತಾ ಇರತ್ತೆ. ಈ ರೀತಿ ನಮಗೆ ಆವಾಗವಾಗ ಈ ರೀತಿ ಘರ್ಷಣೆ ನಡೀತಾನೆ ಇರತ್ತೆ, ಒಂದು ಸ್ಥಿತಿಗೆ ನಾವು ಬರೋವರೆಗೂ ಕೂಡ. ಈ ಒಂದು ಸ್ಥಿತಿ ಪಡ್ಕೊಳ್ಳೋದಕ್ಕೆ ನಮಗೆ ಸಮಯ ಬೇಕಾಗತ್ತೆ. ನಮ್ಮ ಮನಸ್ಸು ಯಾವಾಗಲೂ ಕೂಡ ನೋಡಿರೋದನ್ನೇ ಕೇಳಿರೋದನ್ನೇ ಮಾಡೋದಕ್ಕೆ ಇಷ್ಟಪಡತ್ತೆ. ಯಾವುದು ನೋಡಿಲ್ಲ, ಯಾವುದು ಕೇಳಿಸ್ಕೊಂಡಿಲ್ಲ ಅದು ಒಪ್ಕೊಳ್ಳೋದಿಲ್ಲ, ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ನಮ್ಮ ಜೊತೆಗೆ ಜಗಳ ಮಾಡೋರು, ಅವರು ಜಗಳ ಮಾಡೋದನ್ನು ಬಿಡಬೇಕಂದ್ರೆ ನಾವು ಹೀಗೆ ಮಾಡಬೇಕು, ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಹೊಡಿಸ್ಬೇಕು ಅಂಥೇಳಿ ಆ ರೀತಿ ನಮ್ಮ ಮನಸ್ಸು ಅಂದ್ಕೊಂಡಿರತ್ತೆ. ನಾವು ಕೂಡ ಅದನ್ನೇ ತಗೊಂಡು ಬಿಡ್ತೀವಿ. ಅದು ಯಾವುದು ಕೂಡ ಇಲ್ಲದೇನೆ ನಿನ್ನ ಅದನ್ನು ಸರಿ ಮಾಡ್ಕೋಬೇಕು, ಸರಿ ಮಾಡ್ಕೋಬಹುದು ಅಂತೇಳಿ ನಮ್ಮ ಆತ್ಮದ ಒಂದು ಶಕ್ತಿ ಮಾತಾಡ್ತಾ ಇರತ್ತೆ. ಒಂದ್ಸತಿ ಏನಾಯ್ತು ಅಂದರೆ, ನಮ್ಮ ಮನೆಗೆ ಬರೋರು ಯಾವಾಗಲೂ ಕೂಡ ನಮ್ಮ ಮನೆಗೆ ಬರ್ತಾ ಇದ್ರು. ನನ್ನ ಜೊತೆಗೆ ಚೆನ್ನಾಗೇ ಮಾತಾಡ್ತಾ ಇದ್ರು, ನಾನು ಕೂಡ ಅವ್ರ ಜೊತೆಗೆ ಚೆನ್ನಾಗೇ ಮಾತಾಡ್ತಾ ಇದ್ದೆ. ಆದರೆ ನಮ್ಮ ಹುಡುಗರು, ನಮ್ಮ ಮಗನ ಒಂದು ಫ್ರೆಂಡ್ ಅವರು, ನಾನು ಹೇಳ್ತಾ ಇದ್ದೆ ಧ್ಯಾನಕ್ಕೆ ಬಂದಮೇಲೆ, ನೋಡು ಅವರು
ಫಸ್ಟ್ ಅದೇ ಧ್ಯಾನಕ್ಕೆ ಬಂದಮೇಲೆ ಅವರು ನಮ್ಮ ಮಕ್ಕಳ ಒಂದು ಫ್ರೆಂಡು, ನನ್ನ ಮಗನ ಫ್ರೆಂಡು. ನನಗೆ ಧ್ಯಾನಕ್ಕೆ ಬಂದಮೇಲೆ ಅವರು ವಿಚಾರ, ಅವರು ಮಾಡ್ತಾ ಇರೋ ಕೆಲಸ ಯಾವುದು ಕೂಡ ಸರಿ ಇಲ್ಲ ಅಂಥೇಳಿ ನನಗೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ನಮ್ಮ ಹುಡುಗನಿಗೆ ನಾನು ಹೇಳ್ತಾ ಇದ್ದೆ, ಅವ್ರ ಸಂಘದಲ್ಲಿ ನೀನಿರಬೇಡ, ಅವ್ರ ಸಂಘ ಬಿಟ್ಬಿಡು ಅಂಥೇಳಿ. ಆದರೆ ಅದೇ ಫಸ್ಟ್ ಟೈಮು ನಾವು ಏನು ನೋಡ್ತೀವಲ್ವ ಅದನ್ನೇ ಸರಿ ಅಂತ ನಾವು ಅಂದ್ಕೊಂಡು ಬಿಡ್ತೀವಿ. ಈ ವಿಚಾರ ಅವ್ರಿಗೆ ಗೊತ್ತಾಗಿದೆ. ಅವರಮ್ಮ ನನ್ನ ಸಂಘದಲ್ಲಿ ಸೇರ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಅಂಥೇಳಿ ಆ ನಮ್ಮ ಹುಡುಗನ ಫ್ರೆಂಡ್ಗೆ ಗೊತ್ತಾಗಿದೆ. ಆದರೆ ಅವರು ಕೂಡ ನನ್ನ ಜೊತೆಗೆ ಚೆನ್ನಾಗೇ ಮಾತಾಡ್ತಾ ಇದ್ರು. ಮನೆಗೆ ಬಂದಮೇಲೆ ನಾವು ಕೂಡ ಮಾತಾಡಲೇಬೇಕಲ್ಲ, ನಾನು ಕೂಡ ಚೆನ್ನಾಗೇ ಮಾತಾಡ್ತಾ ಇದ್ದೆ. ಆದರೆ ನನಗೆ ಅವ್ರ ವಿಚಾರಗಳನ್ನೆಲ್ಲ ಗೊತ್ತಾಗ್ತಾ ಇತ್ತು. ಅದೇ ಫಸ್ಟ್ ಧ್ಯಾನಕ್ಕೆ ಬಂದ್ರೂ ಕೂಡ ಅವ್ರ ವಿಚಾರಗಳನ್ನೆಲ್ಲನೂ ಕೂಡ ನನಗೆ ಗೊತ್ತಾಗ್ತಾ ಇತ್ತು. ಆಗ ನನ್ನ ಮನಸ್ಸು ಏನು ಹೇಳ್ತಾ ಇತ್ತು ಅಂದರೆ, ಅವ್ರ ಸಂಘ ಬಿಟ್ಬಿಡೋದಕ್ಕೆ ಹೇಳು ಅಂಥೇಳಿ. ನಾನು ಆ ಒಂದು ಆತ್ಮದ ಸ್ಥಿತಿಯಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೆ ತಿಳ್ಕೊಳ್ಳೋದಕ್ಕೆ. ಆದರೆ ಅದು ನನಗೆ ಕಷ್ಟ ಆಗ್ತಾ ಇತ್ತು. ನಮ್ಮ ಹುಡುಗನಿಗೆ ಹೇಳ್ತಾ ಇದ್ದೆ ಅವ್ರ ಸಂಘವನ್ನು ಬಿಟ್ಬಿಡು ಅಂಥೇಳಿ. ಆದರೆ ಅವನು ಕೇಳ್ತಾ ಇರಲಿಲ್ಲ. ನಾನು ಮುಂದೆ ಹ್ಞೂ ಅಂಥೇಳಿ ಮತ್ತೆ ಅವ್ರ ಸಂಘದಲ್ಲೇ ಹೋಗ್ತಾ ಇದ್ದ. ನನಗೆ ಗೊತ್ತಾಗ್ತಾ ಇತ್ತು ಅದು ಕೂಡ ನಾನು ತಿಳ್ಕೊಳ್ತಾ ಇದ್ದೆ. ನನ್ನ ಹತ್ರ ಸುಳ್ಳು ಹೇಳಿ ಅವ್ರ ಹತ್ರ ಹೋಗ್ತಾ ಇದ್ದಾನೆ ಅಂಥೇಳಿ. ಆಮೇಲೆ ನಾನು ಇನ್ನೂ ಹೆಚ್ಚು ಧ್ಯಾನ ಮಾಡೋದನ್ನು ಶುರು ಮಾಡಿದಾಗ ಹೆಚ್ಚು ಧ್ಯಾನದಲ್ಲಿ ನನಗೇನು ಅನ್ನಿಸ್ತು, ನನ್ನ ಆತ್ಮ ಏನು ಮಾತಾಡ್ತಾ ಇದೆ ಅಂದರೆ, ನೋಡು ನಿನ್ನ ಅವನಿಗೆ ಅಡ್ಡಿ ಮಾಡ್ತಾ ಇರೋದಕ್ಕೆ ಅವನು ಸುಳ್ಳು ಹೇಳೋದನ್ನು ಕೂಡ ಕಲ್ತ್ಕೊಳ್ತಾ ಇದ್ದಾನೆ ಅಂಥೇಳಿ ನನ್ನ ಆತ್ಮ ಒಂದು ಕಡೆ ಹೇಳ್ತಾ ಇದೆ. ನನ್ನ ಮನಸ್ಸು ಇನ್ನೊಂದು ಕಡೆ ನೀನು ಸರಿಯಾಗಿಯೇ ಮಾಡ್ತಾ ಇದ್ದೀಯ, ಅವನು ಬಂದರೆ ಅವ್ರ ಮೇಲೆ ಕೋಪ ಮಾಡ್ಕೊ ಅಂಥೇಳಿ ಇನ್ನೊಂದು ಕಡೆ ನನ್ನ ಮನಸ್ಸು. ಎರಡೂ ಕೂಡ ಘರ್ಷಣೆ. ಆವಾಗ ನಾನು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂಥೇಳಿ ನನಗೆ ಕನ್ಫ್ಯೂಷನ್. ಅವನಿಗೆ ಬೈದು ಬುದ್ಧಿ ಹೇಳಬೇಕಾ, ನನ್ನ ಹತ್ರ ಸುಳ್ಳು ಹೇಳೋದನ್ನು ಕೂಡ ಕಲ್ತ್ಕೊಂಡೀಯಾ ಅಂಥೇಳಿ ಬೈದು ಬುದ್ಧಿ ಹೇಳಬೇಕಾ, ಅಥವಾ ಆತ್ಮ ಏನು ಹೇಳ್ತಾ ಇದೆ, ಸುಮ್ಮನೆ ನೋಡ್ತಾ ಇರು ಅಂತ ಹೇಳ್ತಾ ಇದೆ. ನಿನ್ನಿಂದ ಅವನು ಸುಳ್ಳು ಹೇಳೋದನ್ನು ಕೂಡ ಕಲ್ತ್ಕೊಂಡ್ಬಿಡ್ತಾನೆ. ನೀನು ಹೀಗೆ ಮುಂದುವರಿಸಿದ್ರೆ ಅವನು ದೊಡ್ಡ ಸುಳ್ಳುಗಾರ ಆಗ್ತಾನೆ. ನೀನು ಸುಮ್ಮನೆ ಹಾಗೆ ನೋಡ್ತಾ ಇರು ಅಂಥೇಳಿ ನನ್ನ ಆತ್ಮ ಹೇಳ್ತಾ ಇದೆ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂಥೇಳಿ ಏನು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇದು ಎಷ್ಟರ ಮಟ್ಟಿಗೂ ಹೋಯಿತು ಅಂದರೆ, ನಾನು ಬೇಡ ಅಂತ ಹೇಳೋದನ್ನು ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ, ಆ ಫ್ರೆಂಡು ಕಣ್ಣಿಗೆ ಕಾಣಿಸ್ದೇನೆ ನನ್ನ ಶರೀರಕ್ಕೆ ತೊಂದರೆ ಕೊಡಬೇಕು ಅಂಥೇಳಿ ಸಾಯಿಸುವಂಥ ಪ್ರಯತ್ನಕ್ಕೂ ಕೂಡ ಹೋಗ್ಬಿಟ್ಟಿದ್ದಾರೆ ಅವರು. ನಾನು ಈ ಶರೀರದಲ್ಲಿ ಇರಬಾರ್ದು, ನನ್ನನ್ನು ಸಾಯಿಸಬೇಕು ಅಂಥೇಳಿ ಇದು ಮಾಟ ಮಂತ್ರ ಎಲ್ಲ ಮಾಡಿಸ್ತಾರಲ್ವ, ಅಲ್ಲಿ ಆ ಮಟ್ಟಿಗೂ ಕೂಡ ಹೋಗ್ಬಿಟ್ಟಿದ್ದಾರೆ ಅವ್ರ ಫ್ರೆಂಡು. ಆಗ ನನಗೆ ಧ್ಯಾನ ಮಾಡ್ತಾ ಧ್ಯಾನ ಮಾಡ್ತಾ ಇದ್ದೀನಿ. ಆ ಒಂದು ಸಮಯದಲ್ಲಿ ನನ್ನ ಒಂದು ಮನಸ್ಸಿನ ಸ್ಥಿತಿ ವೀಕ್ ಆಗಿಬಿಡ್ತು. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವುದು ಕೂಡ ಕನ್ಫ್ಯೂಷನ್ ಆಗ್ತಾ ಇದೆಯಲ್ಲ ಅಂಥೇಳಿ. ಅದೇ ಟೈಮಕ್ಕೆ ನಮ್ಮ ಯಜಮಾನರು ಒಂದು ಕೆಲಸ ಇಲ್ಲ ಅಂಥೇಳಿ ಅವರು ರೇಷ್ಮೆ ಮಾಡುವಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿನೂ ಕೂಡ ನನಗೆ ಟೆನ್ಷನ್ ಆಯಿತು. ಈ ರೇಷ್ಮೆ ಹುಳುಗಳನ್ನು ಸಾಯಿಸೋದು ಮಹಾಪಾಪ, ಅಂಥ ಕೆಲಸಕ್ಕೆ ಇವರು ಹೋಗ್ತಾ ಇದ್ದಾರೆ ಅಂಥೇಳಿ. ಆ ಒಂದು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ನಾನು ನನ್ನ ಮನಸ್ಸಿನ ಸ್ಥಿತಿ ನಾನು ವೀಕ್ ಆಗಿಬಿಟ್ಟೆ. ಅದನ್ನು ಯೋಚನೆ ಮಾಡಿ ನಾನು ವೀಕ್ ಆದಾಗ ಏನಾಯಿತು, ಅದೇ ಟೈಮಕ್ಕೆ ನನಗೆ ಚಿಕನ್ ಗುನ್ಯಾನು ಬಂತು. ಯಾಕೆಂದರೆ ಎಲ್ಲನೂ ಕೂಡ ಅಟ್ಯಾಕ್ ಆಗಿಬಿಡ್ತು. ಯಾಕೆ ಅಟ್ಯಾಕ್ ಆಯಿತು ಅಂದರೆ, ನನ್ನ ಯೋಚನೆ ಸ್ವಲ್ಪ ವೀಕ್ ಆಗಿರೋದ್ರಿಂದ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಎಲ್ಲವನ್ನು ಕೂಡ ಗೊಂದಲದಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ನಲ್ಲ. ಈ ಕಡೆ ಇವರು ಹೀಗೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಮ್ಮ ಯಜಮಾನರು ಆ ಒಂದು ಪಾಪದ ಕೆಲಸ, ಅದು ರೇಷ್ಮೆ ಹುಳವನ್ನು ಸಾಯಿಸಿಬಿಡುತ್ತೆ.
ಅದ್ರದ್ದು ಒಂದು ಸ್ಟೋರಿ ಇದೆ, ಅದನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ಇವಾಗ ಅದು ಬೇಡ, ಇಷ್ಟು ಹೇಳೋದ್ರಲ್ಲೇನೆ ಸಮಯ ಆಗತ್ತೆ. ಇನ್ನೊಂದು ಕಡೆ ಅವ್ರು ರೇಷ್ಮೆ ಕೆಲಸಕ್ಕೆ ಅವ್ರು ಹೋಗ್ತಾ ಇದ್ದಾರೆ, ಇನ್ನೊಂದು ಕಡೆ ನಮ್ಮ ಹುಡುಗ ಅವ್ರ ಸಂಘ ಸೇರಬೇಡ ಅಂದ್ರೆ ಅಲ್ಲಿ ಆ ಒಂದು ಯೋಚನೆ ಮಾಡಿ ನನ್ನ ಶರೀರಕ್ಕೂ ಕೂಡ ನಾನು ಕಾಯಿಲೆ ತರಿಸ್ಬಿಟ್ಟೆ. ಎಲ್ಲನೂ ಕೂಡ ಅಟ್ಯಾಕ್ ಆಗಿಬಿಟ್ಟಿದೆ ಆ ಸಮಯದಲ್ಲಿ. ಅವರು ಇದೇ ಸರಿಯಾದ ಸಮಯ ನೋಡಿ, ಯಾರು ಒಂದು ನೆಗೆಟಿವ್ ಕೆಟ್ಟ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದು ತುಂಬ ಬೇಗ ಅಟ್ಯಾಕ್ ಆಗ್ತದೆ. ಇಂಥದ್ದನ್ನೇ ಹುಡುಕ್ತಾ ಇರತ್ತೆ. ಆ ಹುಡುಗ ಏನು ಮಾಡ್ದ, ಆ ಒಂದು ನಮ್ಮ ಹುಡುಗನ ಫ್ರೆಂಡು ಏನು ಮಾಡಿದ್ರು ಅಂದರೆ ಅಷ್ಟಕ್ಕೆ ಬಿಡಲಿಲ್ಲ, ನಮ್ಮ ಹುಡುಗನ ಒಂದು ಸಂಘದಲ್ಲೇ ಇರಬೇಕು ಅಂಥೇಳಿ ಆ ಫ್ರೆಂಡು ಈ ಮಾಟ ಮಂತ್ರ ಮಾಡಿಸ್ತಾರಲ್ವ, ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅವರು, ನನಗೆ ಒಟ್ಟು ಸಾಯಿಸಬೇಕು ಅಂಥೇಳಿ. ನಾನು ಧ್ಯಾನದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ನನಗೆ ಕಾಣ್ತಾ ಇದೆ. ನಮ್ಮ ಹುಡುಗಂಗೂ ಕೂಡ ಅಲ್ಲಿ ಕರ್ಕೊಂಡೋಗಿ ಅವ್ರ ಮಾತು ಕೇಳೋ ಥರ ಅವ್ರಿಗೂ ಕೂಡ ಮಾಡಿಬಿಟ್ಟಿದ್ದಾರೆ. ನಮ್ಮ ಹುಡುಗ ಅವನ ಮಾತು ತೆಗೆದಾಗಬಾರ್ದು ಆ ರೀತಿ ಅಂಥದ್ದು ಒಂದು ಜಾಗಕ್ಕೆ ಕರ್ಕೊಂಡೋಗಿ ಆ ರೀತಿ ಮಾಡ್ತಾ ಇದ್ರು. ಅದನ್ನು ಕೂಡ ನನಗೆ ಗೊತ್ತಾಗ್ತಾ ಇತ್ತು. ಅದು ಎಲ್ಲ ಕೂಡ ಗೊತ್ತಾದ್ರೂ ಕೂಡ ನನ್ನ ಒಳಗಡೆ ಇರುವಂಥ ಆತ್ಮ ಏನು ಹೇಳ್ತಾ ಇದೆ, ನೀನು ಸುಮ್ಮನೆ ನೋಡ್ತಾ ಇರು, ನಿನಗೆ ಗೊತ್ತಾಗಿರೋದು ನಿನಗೆ ತಿಳಿತಾ ಇದೆ ಅಲ್ಲ ತಾನೇ, ಅದು ತಿಳಿತಾ ಇದೆ ತಾನೇ ನಿನಗದು ಆ ರೀತಿ ಆಗ್ತಾ ಇದೆ ಅಂಥೇಳಿ, ನೀನು ಸುಮ್ಮನೆ ನೋಡ್ತಾ ಇರು, ಹಾಗೆ ಸುಮ್ಮನೆ ನೋಡ್ತಾ ಇರು ಅಂಥೇಳಿ. ಒಂದು ಡಿಸೈಡ್ ಮಾಡಿದೆ, ನಾನು ಮನಸ್ಸಿನ ಮಾತು ಪಕ್ಕಕ್ಕೆ ಇಡೋಣ, ಆತ್ಮ ಏನು ಹೇಳುತ್ತೆ ಅದನ್ನೇ ಕೇಳೋಣ ಅಂಥೇಳಿ. ನನ್ನ ಒಂದು ಧ್ಯಾನದ ಶಕ್ತಿ ಇದನ್ನೇ ಆಯ್ಕೆ ಮಾಡ್ತು, ಯಾವುದು ಸತ್ಯವನ್ನು ಆಯ್ಕೆ ಮಾಡ್ತು, ಆತ್ಮ ಏನು ಹೇಳುತ್ತೆ ಅದೇ ಕೇಳೋಣ ಅಂಥೇಳಿ ನನ್ನ ಧ್ಯಾನದ ಶಕ್ತಿ ಇಂದ ನಾನು ಇದನ್ನೇ ಆಯ್ಕೆ ಮಾಡಿಕೊಂಡೆ. ನೋಡೋಣ ಆದ್ರೂ ಕೂಡ ಆಗಲಿ ಅಂಥೇಳಿ. ನಾನು ಯಾರೇ ಏನೇ ಆ ಫ್ರೆಂಡನ್ನು ಕೂಡ ಮನೆಗೆ ಬರೋದನ್ನೇ ಬಿಟ್ಟಿಲ್ಲ, ಮನೆಗೆ ಬರ್ತಾ ಇದ್ದಾರೆ. ಅವ್ರು ಬರ್ತಾ ಇದ್ದಾಗ ನನ್ನ ಒಳಗಡೆ ಕುದೀತಾ ಇತ್ತು. ಆದರೂ ಕೂಡ ನನ್ನ ಒಳಗಡೆ ಒಂದು ಶಕ್ತಿ, ಸುಮ್ಮನೆ ಇರು, ಶಾಂತವಾಗಿರು, ಕಂಟ್ರೋಲ್ ಮಾಡ್ಕೋ, ಸಮಾಧಾನವಾಗಿರು, ಇದನ್ನೇ ಹೇಳ್ತಾ ಇತ್ತು. ಯಾಕೆಂದರೆ ನಾನು ಇನ್ನೂ ಹೆಚ್ಚು ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡಿದೆ. ಯಾವಾಗ ನಾನು ಈ ರೀತಿ ತೀರ್ಮಾನ ತಗೊಂಡು ಮನಸ್ಸಿನ ಮಾತು ಯಾರು ಏನೇ ಮಾಡಿದ್ರು ಕೂಡ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡೋಣ, ನಾನು ಮಾತ್ರ ಧ್ಯಾನ ಮಾಡೋಣ, ಧ್ಯಾನದಲ್ಲಿ ಏನು ಬರುತ್ತೆ, ಧ್ಯಾನದ ಶಕ್ತಿ ನನಗೆ ಏನು ಹೇಳ್ಕೊಡುತ್ತೆ ಅದನ್ನೇ ನಾನು ಮಾಡೋಣ ಅಂಥೇಳಿ ಈ ರೀತಿ ತೀರ್ಮಾನ ತಗೊಂಡ್ಮೇಲೆ ನಾನು ಹೆಚ್ಚು ಧ್ಯಾನವನ್ನು ಮಾಡೋದನ್ನು ಕಲ್ತ್ಕೊಂಡೆ. ಆಗ ನಮ್ಮ ಹುಡುಗನ ಫ್ರೆಂಡು ಏನು ಮಾಡಿದ್ದಾನೆ, ಈ ಶರೀರನೇ ಸಾಯಿಸಬೇಕು ಅಂಥೇಳಿ ಎಲ್ಲಿ ಅವರು ಹೋಗ್ತಾ ಇದ್ರು, ಈ ಆತ್ಮ ಅಲ್ಲಿವರೆಗೂ ಪ್ರಯಾಣ ಮಾಡ್ತು. ಅವರು ಎಲ್ಲ ನನ್ನ ಬಗ್ಗೆ ಈ ಶರೀರವನ್ನು ಸಾಯಿಸಬೇಕು ಅಂಥೇಳಿ ಅವ್ರಿಗೆ ಹಣ ಕೊಡೋದು, ಅವರು ಏನು ಮಾಡ್ತಾ ಇರ್ತಾರೆ, ಹಣ ತಗೊಂಡು ಏನು ಮಾಡ್ತಾ ಇದ್ದಾರೆ ಅದು ಎಲ್ಲನೂ ಕೂಡ ನಾನು ನೋಡ್ತಾ ಇದ್ದೀನಿ, ಹಾಗೆ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ನನ್ನ ಒಳ ಮನಸ್ಸು ಹಾಗೆ ಹೇಳ್ತಾ ಇತ್ತು. ಅವ್ರಿಗೆ ಯಾವುದೂ ಒಂದು ಪದ ಕೂಡ ಅವ್ರಿಗೆ ಬೈಬಾರ್ದು, ನೀನು ಒಂದು ಪದ ಕೂಡ ಅವ್ರಿಗೆ ಕೆಟ್ಟದ್ದನ್ನೇ ಹೇಳ್ಬಾರ್ದು, ಮತ್ತೆ ಒಳ್ಳೇದು ಕೂಡ ಅವ್ರಿಗೆ ಹೇಳೋದು ಬೇಡ, ಸುಮ್ಮನೆ ಹಾಗೇ ಸಾಕ್ಷಿಯಾಗಿ ಅದನ್ನು ನೋಡ್ತಾ ಇರು ಅಂಥೇಳಿ ನನಗೆ ಆ ರೀತಿ ಬಂತು. ಆ ರೀತಿ ನನ್ನ ಒಳಗಡೆಲಿಂತ್ರ ನನಗೆ ಬರ್ತಾ ಇತ್ತು. ನಾನು ಹಾಗೇ ಅಭ್ಯಾಸ ಮಾಡಿಕೊಂಡೆ, ಸುಮ್ಮನೆ ಸಾಕ್ಷಿಯಾಗಿ. ಅವ್ರನ್ನ ನಾನು ಬೈತಾನೂ ಇರಲಿಲ್ಲ, ಆಮೇಲೆ ಅವ್ರನ್ನ ನಾನು ಹೊಗಳ್ತಾನೂ ಇರಲಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಸುಮ್ಮನೆ ಸಾಕ್ಷಿಯಾಗಿ ನಾನು ನೋಡ್ತಾ ಇದ್ದೀನಿ. ಧ್ಯಾನದಲ್ಲೇ ಎಲ್ಲವನ್ನು ಮಾಡೋದನ್ನು ನನ್ನ ಕಣ್ಮುಂದೆ ಅದು ಕಾಣಿಸ್ತಾ ಇದೆ. ನನಗೆ ಸಾಯಿಸೋ ಒಂದು ಪ್ಲ್ಯಾನ್ ಅವರಲ್ಲಿ ಇದೆ, ಅಲ್ಲಿಂತ್ರನೇ ಅವ್ರು ತೊಂದರೆ ಕೊಡುವಂಥ ಪ್ಲ್ಯಾನು ಮಾಡ್ತಾ ಇದ್ದಾರೆ ಅಂಥೇಳಿ ಅದು ಎಲ್ಲ ನನಗೆ ಗೊತ್ತಾಗ್ತಾ ಇದೆ. ಆ ದುಷ್ಟ ಶಕ್ತಿ
ನಿನಗೇನು ಮಾಡಬಾರ್ದು ಅಂದರೆ ನೀನು ಸುಮ್ಮನೆ ಸಾಕ್ಷಿಯಾಗೇ ಇರಬೇಕು, ಸಾಕ್ಷಿಯಾಗಿ ನೋಡಬೇಕು ಅಂಥೇಳಿ ನನ್ನ ಧ್ಯಾನದ ಶಕ್ತಿ ನನಗೆ ಹೇಳ್ತಾ ಇದೆ. ಮೌನವಾಗಿರು, ಸಾಕ್ಷಿಯಾಗಿರು, ಅವರನ್ನು ಬೈಕೋಬೇಡ. ಅವ್ರ ಪಾತ್ರ ಏನೋ ಇದೆಯೋ ಅವ್ರಿಗೆ ಅವರು ಅದನ್ನು ಮಾಡೋದಕ್ಕೆ ಕೊಟ್ಬಿಡು. ಅವ್ರು ಮಾಡ್ತಾ ಇರಲಿ, ನಿನ್ನ ಕೆಲಸ ಏನೈತೆ ನೀನು ಮಾಡು, ನಿನ್ನ ಕೆಲಸ ಏನು ನೀನು ಸಾಕ್ಷಿಯಾಗಿ ನೋಡ್ತಾ ಇರಬೇಕಷ್ಟೇ ಅಂಥೇಳಿ ನನ್ನ ಒಳಮನಸ್ಸು ನನಗೆ ಎಚ್ಚರಿಸ್ತಾ ಇದೆ. ನಾನು ಒಂದು ಆಯ್ಕೆ ಏನು ಮಾಡಿದ್ದೆ, ಒಂದು ಆತ್ಮದ ಒಂದು ಸಂಘದಲ್ಲಿ ಇರೋದೇ ನಾನು ಆಯ್ಕೆಯನ್ನು ಮಾಡಿದ್ದೆ. ಏನೇ ಆದ್ರೂ ಕೂಡ ನಾನು ಧ್ಯಾನವನ್ನು ಮಾಡ್ತಾ ನಾನು ಒಂದು ಸತ್ಯದ ಒಂದು ಸಂಘದಲ್ಲೇನೆ ಇರಬೇಕು ಅಂಥೇಳಿ ಆ ರೀತಿ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನನಗೆ ಹೀಗೇನೆ ಹೇಳ್ತಾ ಇತ್ತು ಆ ಒಂದು ಶಕ್ತಿ, ಸುಮ್ಮನೆ ಹಾಗೆ ಸಾಕ್ಷಿಯಾಗಿ ನೋಡ್ತಾ ಇರು ಅಂಥೇಳಿ. ಅವರು ಪ್ರಯತ್ನ ಎಷ್ಟೋ ದಿನ ಮಾಡಿದ್ರು. ನಾನು ಇನ್ನೂ ಧ್ಯಾನದ ಮಾಡೋದನ್ನು ಹೆಚ್ಚಿಸ್ಕೊಂಡೆ. ಇನ್ನೂ ಹೆಚ್ಚು ಧ್ಯಾನವನ್ನು ಮಾಡಿದೆ. ಮತ್ತು ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದನ್ನು ಪ್ರಯತ್ನ ನಾನು ಪಡ್ತಾ ಇದ್ದೆ. ಅದಷ್ಟಕ್ಕದೇ ಅದು ಆಗ್ತಾ ಇತ್ತು. ಮನಸ್ಸನ್ನು ಕೂಡ ಶೂನ್ಯ ಆಗ್ತಾ ಇತ್ತು. ಅವರು ಕೂಡ ಎಷ್ಟೋ ದಿನ ಕೂಡ ಪ್ರಯತ್ನ ಕೂಡ ಮಾಡಿದ್ರು ನನಗೆ ತೊಂದರೆ ಆಗಬೇಕು ಅಂಥೇಳಿ. ಆದರೆ ಸ್ವಲ್ಪ ದಿನ ಆಯಿತು, ನನಗೆ ತೊಂದರೆ ಆಗಲಿಲ್ಲ ಅಂತಲ್ಲ, ತೊಂದರೆ ಆಯಿತು. ಆ ತೊಂದರೆ ಆಗ್ತಾ ಇರೋದು ನನ್ನ ಧ್ಯಾನದ ಶಕ್ತಿಯಿಂದನೇ ನಾನು ಅದನ್ನು ಕಡಿಮೆ ಮಾಡಿಕೊಂಡೆ. ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ಅವರು ಏನು ಸಾಹಸ ಅಂತ ಅಂದ್ಕೊಂಡಿದ್ರೋ, ಈ ಶರೀರವನ್ನು ಸಾಯಿಸಬೇಕು ಅಂಥೇಳಿ ಏನು ಸಾಹಸವಾದಂಥ ಕೆಲಸ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದರಲ್ಲಿ ಅವರು ಫೇಲ್ ಆದರು. ಅವ್ರು ಏನೇ ಮಾಡಿದ್ರೂ ಕೂಡ ನಾನು ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇರಬೇಕು, ಶೂನ್ಯದಿಂದ ನಾನು ನೋಡ್ತಾ ಇರಬೇಕು, ಧ್ಯಾನವನ್ನು ಮಾಡ್ತಾ ಇರಬೇಕು ಅಂಥೇಳಿ ನಾನು ಏನು ಅಂದ್ಕೊಂಡಿದ್ನೋ, ಈ ಶೂನ್ಯ ಶಕ್ತಿ, ಈ ಧ್ಯಾನದ ಶಕ್ತಿಗೆ ಜಯವಾಯಿತು. ಆಗ ನಾನು ಏನು ಹೇಳ್ತಾ ಇದ್ದೆ, ಹೇಳಿ ಮಾಡೋಕ್ಕಾಗದೇ ಇರೋದು ಶೂನ್ಯದಲ್ಲಿ ಸಾಕ್ಷಿಯಾಗಿ ನೋಡೋದ್ರಲ್ಲಿ, ಆ ಕೆಲಸದಲ್ಲಿ ಯಶಸ್ವಿಯನ್ನು ನಾನು ಪಡ್ಕೊಂಡೆ, ಜಯವನ್ನು ನಾನು ಪಡ್ಕೊಂಡೆ. ಆದರೆ ನೋಡಿ, ಇದು ಯಾವುದು ಕೂಡ ಏನು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಇಂಥ ಒಂದು ಸಾಹಸವನ್ನು ನಾವು ಮಾಡಬೇಕು. ಅವ್ರ ಕೈ ಕಾಲು ಮುರಿದಿದ್ದಾರೆ, ಅವರು ಜಗಳ ಮಾಡಿ ಅವ್ರನ್ನ ಹೊಡೆದಾಕಿದ್ದಾರೆ, ಅವರು ಆ ಕೆಲಸ ಮಾಡಿದ್ದಾರೆ ಅಂದರೆ ನಾವು ಕೂಡ ಅಂಥ ಒಂದು ಸಾಹಸವಾದಂಥ ಕೆಲಸ ಮಾಡಬೇಕು ಅಂಥೇಳಿ ಮಾಡೋದು ಆ ರೀತಿ ಅಲ್ಲ. ಅದು ಅಲ್ಲ ಸಾಹಸ ಅಂದರೆ, ಅದು ಕರ್ಮಕ್ಕೆ ಸಂಬಂಧಪಡುತ್ತೆ. ಅದು ಮತ್ತೆ ನಾವು ಅನುಭವಿಸ್ಲೇಬೇಕು. ನಮಗೆ ಏನೇ ತೊಂದರೆ ಕೊಡೋರು ಬಂದ್ರೂ ಕೂಡ ನಾವು ಸುಮ್ಮನೆ ಸಾಕ್ಷಿಯಾಗಿ, ಖಾಲಿಯಾಗಿ, ಶೂನ್ಯವಾಗಿ ನಾವು ನೋಡ್ತಾ ಇರಬೇಕು. ಹಾಗೆ ನಾವು ಅಭ್ಯಾಸ ಮಾಡಬೇಕು. ಇದೇ ಸಾಹಸ ಅಂದರೆ. ಅದ್ಭುತವಾದಂತಹ ಸಾಹಸದ ಕೆಲಸವನ್ನು ನಾವು ಮಾಡ್ತಾ ಇದ್ದರೆ ಇದು ನಮ್ಮ ಹಿಂದೆ ಬರುತ್ತೆ. ಯಾವಾಗಲೂ ಕೂಡ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ತೀವಿ. ಸತ್ಯದ ಜೊತೆಗೆ ಇದ್ದು ನಾವು ಕಲ್ತ್ಕೊಳ್ತಾ ಇದ್ದರೆ ಯಾವಾಗಲೂ ಕೂಡ ನಮಗೆ ರಕ್ಷಣೆ ಸಿಗ್ತಾನೆ ಇರುತ್ತೆ. ಯಾರು ಕೂಡ ನಮಗೆ ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ನಾವು ಯಾವಾಗ ಧ್ಯಾನ ಮಾಡ್ತಾ ಇರ್ತೀವಿ, ಆ ಧ್ಯಾನನೇ ನಮಗೆ ಕಾಪಾಡ್ತಾ ಇರತ್ತೆ. ಧ್ಯಾನಂ ಶರಣಂ ಗಚ್ಚಾಮಿ. ನಾವು ಯಾವಾಗಲೂ ಕೂಡ ಧ್ಯಾನಕ್ಕೇ ಸರೆಂಡರ್ ಆಗಿರಬೇಕು. ಆ ಧ್ಯಾನನೇ ನಮಗೆ ಕಾಪಾಡುತ್ತೆ. ಆ ಧ್ಯಾನದ ಶಕ್ತಿನೇ ನಮಗೆ ಕಾಪಾಡುತ್ತೆ ಫ್ರೆಂಡ್ಸ್. ನೋಡಿ, ಅಲ್ಲಿ ನಾನು ಏನೂ ಕೂಡ ಮಾತಾಡಲಿಲ್ಲ. ಆದರೆ ಸ್ವಲ್ಪ ಘರ್ಷಣೆ ಆಯಿತು. ಒಂದು ಕಡೆ ಮನಸ್ಸು ಅವ್ರಿಗೆ
ಬಿಡಿಸ್ಬಿಡು, ಬರೋದನ್ನ ಬಿಡಿಸ್ಬಿಡು ಅಂತೇಳಿ ಒಂದು ಕಡೆ ಮನಸ್ಸು ಹೇಳ್ತಾ ಇದ್ರೆ, ಒಂದು ಕಡೆ ಇನ್ನೊಂದು ಕಡೆ ಆತ್ಮದ ಶಕ್ತಿ ಅವ್ರ ಪಾತ್ರ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಪೂರ್ತಿಯಾಗಿ ಹೇಗಿದ್ದಾರೆ ಅವರು ಹಾಗೆ ಸ್ವತಂತ್ರವಾಗಿ ಅವರನ್ನು ಬಿಟ್ಬಿಡು, ನೀನೇನು ಮಾಡಬೇಕು ಅದನ್ನು ನೀನು ಮಾಡು ಅಂತೇಳಿ ಇನ್ನೊಂದು ಕಡೆ ಒಂದು ಆತ್ಮದ ಶಕ್ತಿ ಮಾತಾಡ್ತಾ ಇದೆ. ನಾನು ಇಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡೆ? ಆತ್ಮದ ಶಕ್ತಿ ಜೊತೆಗೆ ನಾನು ಇರಬೇಕು ಅಂತೇಳಿ ಆಯ್ಕೆ ಮಾಡಿಕೊಂಡೆ. ಯಾವುದನ್ನು ಜಯಿಸ್ತು? ಸತ್ಯವನ್ನೇ ಜಯಿಸ್ತು. ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ ಅದನ್ನೇ ಜಯಿಸ್ತು. ಯಾವುದು ಕಣ್ಣಿಗೆ ಕಾಣಿಸುತ್ತೆ ಅದು ಸೋತೋಯ್ತು. ನೋಡಿ, ಈ ರೀತಿ ಏನೇನೋ ನಮ್ಮ ಜೀವನದಲ್ಲಿ ನಡೀತಾನೆ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೋ ಒಂದು ನಡೀತಾನೆ ಇರುತ್ತೆ. ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಈ ಒಂದು ಮಾಟ ಮಂತ್ರವನ್ನ ಮಾಡಿಸ್ತಾ ಇರ್ತಾರಲ್ವಾ, ಆ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಎಷ್ಟೋ ಜನ ಶರೀರವನ್ನ ಬಿಟ್ಟಿರ್ತಾರೆ. ಅದನ್ನ ನಾನು ಕೇಳಿದ್ದೀನಿ. ಶರೀರವನ್ನು ಅವ್ರಿಗೆ ಸಾಯಿಸ್ಬೇಕಂತೇಳಿ ಅವರು ಏನು ಮಾಟ ಮಂತ್ರ ಮಾಡಿಸಿರ್ತಾರೋ, ಶರೀರ ಸುಟ್ಟರು ಕೂಡ ಅದು ಏನೋ ಒಂದು ಇರತ್ತಂತೆ, ಅದು ಸುಟ್ಟಿರೋದಿಲ್ವಂತೆ. ಅದಕ್ಕೇನೋ ಕೂದಲುಗಳು ಬೆಳೆದಿರತ್ತಂತೆ, ಅದು ಮಾತ್ರ ಸುಟ್ಟಿರೋದಿಲ್ವಂತೆ. ಆ ರೀತಿ ನಾನು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ದುಷ್ಟ ಶಕ್ತಿಗಳು ಕೂಡ ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇರತ್ತೆ. ಎರಡು ಕೂಡ ಇರುತ್ತೆ ನಮ್ಮ ಜೀವನದಲ್ಲಿ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಮ್ಮ ಒಳಗಡೆ ಎಲ್ಲ ಕೂಡ ನಡೀತಾ ಇರುತ್ತೆ. ಒಳಗಡೆ ಏನು ನಡೀತಾ ಇರುತ್ತೆ, ಹೊರಗಡೆನೂ ಕೂಡ ನಮ್ಮ ಜೀವನದಲ್ಲಿ ಹಾಗೆ ನಡೀತಾ ಇರುತ್ತೆ.
that teenagers are building businesses with AI, while the only AI is ChatGPT. Let's be real. ಇದನ್ನು ನಾನು 2 ವರ್ಷದ ಹಿಂದೆ ನಮ್ಮ ತಾಯಿ ಊರಿಗೆ ಹೋಗಿದ್ವಿ. ಅಲ್ಲಿ ಒಬ್ಬರು ಈ ವಿಚಾರನ್ನೇ ಹೇಳಿ ಅವ್ರು ಅಳ್ತಾ ಇದ್ರು ನನ್ನ ಮುಂದೆ. ಅಂದರೆ ನಾನು ಅವ್ರಿಗೇನು ಕೇಳಿಲ್ಲ, ಅವರೇ ಹೇಳಿದರು ನನಗೆ. ನನ್ನ ಮಗನ ನಾನು ಕೇಳಿದೆ, ನಿಮ್ಮ ಮಗ ನನ್ನ ಕ್ಲಾಸ್ಮೇಟೇ ಅವರು ಹೇಗೆ ಸತ್ತರು, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೇಗೆ ಸತ್ತೋದ್ರು ಅಂಥೇಳಿ ಅವ್ರ ತಾಯಿನ ನಾನು ಕೇಳಿದೆ. ಅವ್ರು ಹೇಳಿದರು, ಈ ರೀತಿ ಅವ್ರ ಫ್ರೆಂಡ್ ಎಲ್ಲ ಸೇರಿಕೊಂಡು ಅವನು ತುಂಬ ಒಳ್ಳೆಯವನಾಗಿದ್ದ, ತುಂಬ ಜಾಣನಾಗಿದ್ದ. ಅದು ಆಗದೇ ಈ ರೀತಿ ಮಾಟ ಮಂತ್ರ ಮಾಡಿಸಿ ಅವ್ರು ಸಾಯೋ ಹಂಗೆ ಮಾಡಿದ್ರು. ಎಷ್ಟು ಚೆನ್ನಾಗಿದ್ದ ಆ ಹುಡುಗ, ಎಲ್ಲರ ಮೇಲೇನೂ ಕೂಡ ದ್ವೇಷ ತುಂಬ್ಕೊಂಡ್ಬಿಟ್ಟ. ಯಾವ ತಾಯಿಗೂ ಕೂಡ ನಂಬಲಿಲ್ಲ, ಯಾವ ಹೆಂಡ್ತಿಗೂ ಕೂಡ ನಂಬಲಿಲ್ಲ. ಫ್ರೆಂಡ್ ಜೊತೆಗೆ ಸೇರಿ ಅವ್ರ ಮಾತನ್ನೇ ಕೇಳ್ತಾ ಅವ್ರ ಸಂಘದಲ್ಲೇ ಇದ್ದು ಅವ್ರಿಗೆ ಪಾತ್ರ ಅವ್ರು ಏನು ಹೇಳ್ತಾರೆ ಅದನ್ನು ನಮ್ಮ ಮಗ ಮಾಡ್ತಾ ಇದ್ದ. ಮಾಡಿ ಆಮೇಲೆ ಅವನಿಗಿದು ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಶರೀರ ಸುಟ್ಟು ಹಾಕಿದ್ರೂ ಕೂಡ ಒಂದು ಗಡ್ಡೆ ಥರ ಇತ್ತಂತೆ. ಆ ಗಡ್ಡೆಗೆ ಕೂದಲುಗಳು ಬೆಳೆದಿತ್ತಂತೆ. ಶರೀರ ಸುಟ್ಟರೂ ಕೂಡ ಅದು ಸುಟ್ಟಿರಲಿಲ್ಲ. ಅವ್ರ ಯಜಮಾನ್ರಿಗೂ ಕೂಡ ಹಾಗೆ ಆಗಿತ್ತಂತೆ. ಅವ್ರ ಯಜಮಾನ್ರು ಕೂಡ ಚಿಕ್ಕ ವಯಸ್ಸಿನಲ್ಲೇ ಅದೇ ಒಂದು ಸ್ಥಿತಿಗೇ ಇದ್ದು ಸತ್ತೋದ್ರಂತೆ, ಶರೀರ ಬಿಟ್ರಂತೆ. ಅವ್ರು ಹೇಳಿದರು, ನಮ್ಮ ಯಜಮಾನ್ರಿಗೂ ಕೂಡ ಹಾಗೆ ಆಯಿತು, ಆ ಮಗನಿಗೂ ಕೂಡ ಹಾಗೆ ಆಯಿತು ಅಂಥೇಳಿ ಅವರು ಹೇಳಿ ನನ್ನ ಮುಂದೆ ಹೇಳಿ ಅವರು ಕಣ್ಣೀರು ಸುರಿಸಿದ್ರು. ಅತ್ತೆನೂ ಮತ್ತೆ ಸೊಸೆ ಇಬ್ಬರು ಕೂಡ ದುಡಿದು ತಿಂತಾ ಇದ್ದಾರೆ. 2 ವರ್ಷದ ಹಿಂದೆ ನನಗೆ ಈ ವಿಚಾರ ತಿಳಿತು. ನೋಡಿ, ಜೀವನದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಧ್ಯಾನದ ಶಕ್ತಿ ಮುಂದೆ ಯಾವ ಶಕ್ತಿನೂ ಕೂಡ ಜಯಿಸೋದಿಕ್ಕಾಗೋದಿಲ್ಲ ಫ್ರೆಂಡ್ಸ್. ಒಳ್ಳೆ ಶಕ್ತಿನೂ ಇರುತ್ತೆ, ದುಷ್ಟ ಶಕ್ತಿನೂ ಇರುತ್ತೆ. ನಾವು ಧ್ಯಾನ ಮಾಡಲಿಲ್ಲ ಅಂದರೆ ಇನ್ನು ದುಷ್ಟ ಶಕ್ತಿಗಿಂತ ಇನ್ನೊಂದು ದೊಡ್ಡದೊಂದು ದುಷ್ಟ ಶಕ್ತಿ ನಮಗೆ ಅಟ್ಯಾಕ್ ಮಾಡತ್ತೆ. ಯಾರು ಧ್ಯಾನ ಮಾಡ್ತಾ ಇರ್ತಾರೆ, ಯಾವ ದುಷ್ಟ ಶಕ್ತಿ ಕೂಡ ಈ ಧ್ಯಾನ ಶಕ್ತಿ ಮುಂದೆ ಏನು ಕೂಡ ಜಯಿಸೋಕ್ಕಾಗೋದಿಲ್ಲ. ಯಾವುದು ಕೂಡ ಈ ಧ್ಯಾನದ ಶಕ್ತಿ ಮುಂದೆ ಯಾವುದು ಕೂಡ ಧ್ಯಾನನೇ ಜಯಿಸೋದು, ಧ್ಯಾನದ ಶಕ್ತಿನೇ ಜಯಿಸೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಧ್ಯಾನ ಬೇಕು, ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು. ನಮ್ಮ ಸಮಸ್ಯೆಯನ್ನು ನಾವೇ ಪರಿಹಾರ ಮಾಡ್ಕೋಬೇಕು. ಎಂಥ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ ನಾವು ಅದರಿಂದ ಹೊರಗಡೆ ಬರ್ತೀವಿ. ಕೇವಲ 1 ನಿಮಿಷ. ನಾನು ಪ್ರತಿಯೊಂದು ಕೂಡ ಸಣ್ಣ ವಿಷಯಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಈ ಸಣ್ಣ ವಿಷಯನೇ ಅವ್ರಿಗೆ ಶರೀರ ಬಿಡೋ ಹಂಗಾಯಿತು. ಇದು ತುಂಬ ಸಣ್ಣ ವಿಷಯ ಆದರೂ ಕೂಡ ನಾವು ದೊಡ್ಡದಾಗಿ ನಾವು ತಗೊಂಡ್ಬಿಡ್ತೀವಿ. ಇದು ತುಂಬ ಸುಲಭವಾಗಿ ಇದನ್ನು ನಾವು ಪರಿಹಾರ ಮಾಡ್ಕೋಬಹುದು, ಇದರಿಂದ ನಾವು ಹೊರಗಡೆ ಬರ್ಬೋದು. ಆದರೆ ಏನು ಕೂಡ ಸಾಧನೆ ಇಲ್ಲದೇನೆ ಅದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಕೇವಲ 10 ಸೆಕೆಂಡುಗಳು ಮಾತ್ರ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ಮನಸ್ಸನ್ನು ಖಾಲಿ ಮಾಡಿಕೊಂಡು ಶೂನ್ಯ ಸ್ಥಿತಿಯಲ್ಲೇ ನಾವು ಇರಬೇಕು. ಯಾವಾಗಲೂ ಕೂಡ ಅದನ್ನೇ ನಾವು ಅಭ್ಯಾಸ ಮಾಡಬೇಕು. ಅದೇ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತೆ.
ಶೂನ್ಯ ಸ್ಥಿತಿ ಇದ್ದಾಗಲೇ ನಾವು ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅದರಿಂದ ನಾವು ಹೊರಗಡೆ ಬರ್ತೀವಿ, ಅದರಿಂದ ನಾವು ಮುಕ್ತಿಯನ್ನು ನಾವು ಪಡಿತೀವಿ. ಯಾವಾಗಲೂ ಕೂಡ ಉಸಿರಾಟವನ್ನು ಗಮನಿಸ್ತಾ ನಮ್ಮ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್. ಆ ಶೂನ್ಯ ಶಕ್ತಿಯಲ್ಲಿ ಒಂದು ದೈವ ಶಕ್ತಿ ಅಡಗಿದೆ. ಆ ದೈವ ಶಕ್ತಿ ಜೊತೆಗೆ ಇದ್ದು ನಾವು ಎಲ್ಲವನ್ನು ಕೂಡ ಮಾಡಬೇಕು, ಎಲ್ಲ ಕೆಲಸವನ್ನು ಕೂಡ ನಾವು ಮಾಡಬೇಕು, ಪ್ರತಿಯೊಂದು ಕೂಡ ಕೆಲಸ. ಕೇವಲ 5 ಸೆಕೆಂಡುಗಳು ಮಾತ್ರ. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಎಲ್ಲ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ದಿನ ಬೆಳಗ್ಗೆ 5 ಗಂಟೆಗೆ ಜಾಯಿನ್ ಆಗ್ತಾ ಇದ್ದೀರಾ ಮಾಸ್ಟರ್ಸ್. ನಾನು ಎಲ್ಲರಿಗೆ ಈ ಧ್ಯಾನವನ್ನ ಮಾಡಿ ಮತ್ತೆ ಧ್ಯಾನವನ್ನ ಮಾಡಿಸಿ ಎಲ್ಲರಿಗೂ ಈ ಧ್ಯಾನದ ಲಿಂಕ್ ಅನ್ನ ಶೇರ್ ಮಾಡಿ ಮಾಸ್ಟರ್ಸ್. ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಇವತ್ತಿನ ಕ್ಲಾಸ್. ಹೇಗೆ ಆತ್ಮಶಕ್ತಿನ ಹೇಗೆ ನಾವು ಗೆಲ್ಬೇಕು, ಮನದ ಮಾತು ಮುಖ್ಯನಾ ಆತ್ಮದ ಮಾತು ಮುಖ್ಯನಾ, ಅದು ತುಂಬಾ ಜನಕ್ಕೆ ತುಂಬಾ ತರದ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ್ದು ನಮ್ದು ಮನಸ್ಸಿನ ಮಾತು, ಯಾವ್ದು ಇದು ಆತ್ಮದ ಮಾತು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಸೊ ಹಾಗಾಗಿ ತುಂಬಾ ಅದ್ಭುತವಾಗಿತ್ತು ಮ್ಯಾಮ್ ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು ಮ್ಯಾಮ್ ಇದನ್ನ ತಿಳಿಸ್ಕೊಟ್ಟಿದ್ದಕ್ಕೆ, ನನ್ಗೆ ಅವಕಾಶ ನಮಸ್ತೆ ಕೊಟ್ಟಿದ್ದೀವಿ. ಮೇಡಮ್. ನಮಸ್ತೆ ಮ್ಯಾಮ್. ತುಂಬಾ ಧ್ಯಾನ ಚೆನ್ನಾಗ್ತಾ ಇದೆ ಮೇಡಮ್. ಒಂದೊಂದ್ ದಿನ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ರಾತ್ರಿ ಸ್ವಲ್ಪ ಭಯ ಪಟ್ಕೊಂಡಿದ್ದೆ ಮೇಡಮ್. ನಾನು ಭಯ ಬಂತು. ಯಾಕೆ ಈ ತರ ಭಯ ಬರ್ತಾ ಇದೆ ಅನ್ಕೊಂಡು ತಿರ್ಗಾ ಧ್ಯಾನಕ್ಕೆ 11 ಗಂಟೆಯಿಂದ ಹಾಫ್ ಅನ್ ಅವರ್ ಧ್ಯಾನ ಮಾಡ್ಬಿಟ್ಟು ತಿರ್ಗಾ ಮಲ್ಕೊಂಡ್ಮೇಲೆ ಯಾರೋ ನನ್ನ ಬಿಗಿಯಾಗಿ ಇದ್ ಮಾಡ್ಕೊಂಡ್ರು. ಅದು ಏನು ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು. ನನ್ಗೇನು ಅಂದ್ಕೊಂಡ್ರೆ ನನ್ಗೆ ಮಾಸ್ಟರ್ಸ್ ನನ್ನ ಭಯ ಪಟ್ಟನಲ್ವಾ, ಅವರು ನನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. ಅದು ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನನ್ಗೆ ಅನ್ಸುತ್ತೆ ಮೇಡಮ್. ಅದು ನನ್ನ ಅನುಭವಕ್ಕೆ ಆ ತರ ಆಯ್ತು. ಆದ್ರೆ ಅದೇನು ಅಂತ ನನ್ಗೆ ಗೊತ್ತಿಲ್ಲ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. Thank you. ಥ್ಯಾಂಕ್ ಯು.